ನಮಸ್ಕಾರ. ನೀವು ಇಲ್ಲಿವರೆಗೆ ರಾಯಚೂರು ಉತ್ಸವವನ್ನು ನೋಡಿ ಆನಂದಿಸಿದರೆ ಆಸ್ವಾದಿಸಿದ್ರ. ಈಗ ಮಮದಾಪುರ ಉತ್ಸವದ ಸರದಿ. ಮಮದಾಪುರ ಗ್ರಾಮದ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಮಮದಾಪುರ ಗ್ರಾಮದಲ್ಲಿ ಶ್ರೀ ಮಾತಾ ಸವರಮ್ಮ ದೇವಿಯ 3 ದಿನಗಳ ಅದ್ಭುತವಾಗಿರ್ತಕ್ಕಂಥ ಉತ್ಸವದ ಕಾರ್ಯಕ್ರಮದ ಭಾಗವಾಗಿ ಇಂದಿನ 2ನೇ ದಿನದ ಅದ್ಭುತವಾಗಿರ್ತಕ್ಕಂಥ ಪ್ರವಚನ ಕಾರ್ಯಕ್ರಮ. ಈ ಒಂದು ಪ್ರವಚನ ಕಾರ್ಯಕ್ರಮವನ್ನು ಕಲ್ಲೂರಿನ ಸುಕ್ಷೇತ್ರ ಕಲ್ಲೂರಿನ ಶ್ರೀ ಅಡವಿ ಶಿವೇಶ್ವರ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗುರು ಶಂಭುಲಿಂಗ ಮಹಾಸ್ವಾಮಿಗಳು ಪೂಜ್ಯರ ಒಂದು ನೇತೃತ್ವದಲ್ಲಿ ಈ ಒಂದು ನಮ್ಮ ಮಾತಾ ಸವರಮ್ಮ ದೇವಿಯ ಪ್ರಾಂಗಣದಲ್ಲಿ ಇನ್ನು ಕೆಲವೇ ಸಮಯದಲ್ಲಿ ಪ್ರಾರಂಭ ಆಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಆದಷ್ಟು ಬೇಗನೆ ಬಂದು ಈ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈಗಾಗಲೇ ಗುರುಗಳೆಲ್ಲ ಬಂದಿದ್ದಾರೆ. ಈಗ ಅದ್ಭುತವಾಗಿರ್ತಕ್ಕಂಥ ಗುರುಗಳನ್ನು ನಾವು ವೇದಿಕೆ ಮೇಲೆ ಸ್ವಾಗತಿಸಿ ಅವರ ಒಂದು ನೇತೃತ್ವದಲ್ಲಿ ಈ ಪ್ರವಚನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿ ಪೂಜ್ಯರ ಕೃಪೆಗೆ ಪಾತ್ರರಾಗೋಣ ಹೇಳ್ತಾ ಬನ್ನಿ ಈಗ ಗುರುಗಳ ಪ್ರವಚನ ಕಾರ್ಯಕ್ರಮಕ್ಕೆ ಹೋಗೋಣ. ಮೊದಲು ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದಾರೆ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಮುಂದಿನ ಭಾಗ ಪಾರ್ಟ್ 2. ಈಗ ತಮ್ಮೆಲ್ಲರ ನಿರೀಕ್ಷೆಯಂತೆ 2ನೇ ದಿನ ಶ್ರೀ ಮಾತಾ ಸವರಮ್ಮ ದೇವಿಯ 3 ದಿನಗಳ ಉತ್ಸವದ 2ನೇ ದಿನದ ಕಾರ್ಯಕ್ರಮದ ಭಾಗವಾಗಿ ಇಂದು ವಿಶೇಷವಾಗಿರ್ತಕ್ಕಂಥ ಪ್ರವಚನ ಕಾರ್ಯಕ್ರಮ. ಈ ಒಂದು ಪ್ರವಚನ ಕಾರ್ಯಕ್ರಮವನ್ನು ಶ್ರೀ ಗುರು ಶಂಭುಲಿಂಗ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು ಶ್ರೀ ಗುರು ಅಡವೀಶ್ವರ ಶಿವಯೋಗಿ ಮಠ ಸುಕ್ಷೇತ್ರ ಕಲ್ಲೂರು ಪೂಜ್ಯರು ಈ ಒಂದು ಪ್ರವಚನ ಕಾರ್ಯಕ್ರಮ ನಡೆಸಿಕೊಡ್ಬೇಕು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಕೂಡ ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ನೆಲದಿ ಬಿತ್ತಿದ ಬೀಜ ಕೊಡದೆ ಸಾವಿರ ಫಲವ, ನೆಲದಿ ಬಿತ್ತಿದ ಬೀಜ ಕೊಡದೆ ಸಾವಿರ ಫಲವ, ಯಾಕಂದ್ರೆ ತಾತ ಜಿಪುಣತೆಯ ಪರಿತೊರೆದು ನೀದಾತನಾಗು, ಜಿಪುಣತೆಯ ಪರಿತೊರೆದು ನೀದಾತನಾಗು, ಚಿರವಲ್ಲ ನಿನ್ನ ಸಿರಿ ಕೈಬಿಟ್ಟು ಪೋಪುದುದು, ಚಿರವಲ್ಲ ನಿನ್ನ ಸಿರಿ ಕೈಬಿಟ್ಟು ಪೋಪುದುದು, ನಿದಾನ ಮಾಡುತ್ತಿರು. ಪ್ರಾತಸ್ಮರಣೀಯರಾಗಿರುವಂತ ಈ ನಾಡಿನ ಸಂತ ಮಹಂತರನ್ನ ಸದಾವಕಾಲ ಧ್ಯಾನಿಸಿ ಆರಾಧ್ಯ ಗುರುವರರಾಗಿರುವಂತಹ ಶ್ರೀ ಗುರು ಅಡವೇಶ್ವರ ಶಿವಯೋಗಿಗಳನ್ನ ಮನದಲ್ಲಿ ಸ್ಮರಿಸಿ ಈ ಕ್ಷೇತ್ರದ ಮಹಿಮಾ ಪುರುಷಳಾಗಿರುವಂತಹ ಶ್ರೀ ಮಾತಾ ಸವರಮ್ಮ ದೇವಿಯನ್ನ ಸದಾವಕಾಲ ಧ್ಯಾನಿಸಿ ಶ್ರೀ ಮಾತಾ ಸವರಮ್ಮ ದೇವಿಯ ಕಾರ್ಯಕ್ರಮದ ಮೂರ್ತಿ ಸ್ಥಾಪನೆಯ 2ನೇ ವರ್ಷದ ಹಾಗೂ ನೂತನ ಉಚ್ಚಾಯ ಕಾರ್ಯಕ್ರಮದ ಈ ಸಮಾರಂಭದಲ್ಲಿ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಹಾಗೂ ಈ ಸಮಾರಂಭದಲ್ಲಿ ಭೂದಾನಿಗಳಾಗಿರುವಂತಹ ಶ್ರೀ ರಂಗೋಜಿರಾವ್ ಮತ್ತು ಕುಟುಂಬದವರಲ್ಲಿ ಹಾಗೂ ಶ್ರೀ ಲಕ್ಷ್ಮೀಪತಿ ಶೆಟ್ಟಿ ಮಂದಾಪುರ್ ಅವರಲ್ಲಿ, ಈ ದೇವಸ್ಥಾನದ ಅಧ್ಯಕ್ಷರು ಮತ್ತು ಅರ್ಚಕರಾಗಿರ್ತಕ್ಕಂಥ ಶ್ರೀ ಮಹೇಶ್ ನಾಯಕ್ ಅವರಲ್ಲಿ, ರಾಮನಗೌಡ ಅವರಲ್ಲಿ, ಸಾಧು ಈರಣ್ಣ ಅವರಲ್ಲಿ, ಗಂಗಣ್ಣ ನಾಯಕ್ ಅವರಲ್ಲಿ, ತಿಮ್ಮಣ್ಣ ನಾಯಕ್ ಅವರಲ್ಲಿ, ಕೃಷ್ಣಪ್ಪ ಯಾದವ್ ಅವರಲ್ಲಿ, ಉಮಾಕಾಂತ್ ಅವರಲ್ಲಿ, ಹನುಮಂತಪ್ಪ ಪೊಲೀಸ್ ಪಾಟೀಲ್ ಅವರಲ್ಲಿ, ನಿರೂಪಣೆಗೈದಿರುವಂತಹ ಬಸರೆಡ್ಡಿ ಅವರಲ್ಲಿ, ಉಳಿದಂತೆ ಪಾಲ್ಗೊಂಡಿರುವಂತ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ, ಮುದ್ದು ಮಕ್ಕಳಲ್ಲಿ ತಮ್ಮೆಲ್ಲ ಕೂಡ ಶರಣಾರ್ಥಿಗಳು. ನೀವು ಪ್ರವಚನ ಕೇಳಿಲ್ಲ ಅಂತ ಅರ್ಥ, ಹೌದಲ್ರಿ? ನಾವು ಪ್ರತಿ ಸಾರ ಹೇಳ್ತೀವಿ, ಯಾಕಂದ್ರೆ ನೀವು ತಿಳ್ಕೊಳ್ಳಿ ಅಂತ. ನಮಸ್ಕಾರ ಅಂದಾಗ ಏನ್ ಹೇಳ್ಬೇಕು ನಾವು? ನಮಸ್ಕಾರ ಅಂದಾಗ ಏನ್ ಹೇಳ್ಬೇಕು ನಾವು? ಹೌದು, ನಮಸ್ಕಾರ ಅಂದ್ರೆ ಪ್ರತಿಯಾಗಿ ನೀವೇನ್ ಮಾಡ್ತೀರಿ? ಗುಡ್ ಮಾರ್ನಿಂಗ್ ಅಂದ್ರೆ ಏನ್ ಹೇಳ್ತೀರಿ? ಬೆಳಗ್ಗೆ ನೀವು ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರ, ಹೌದಲ್ಲ? ಸ್ಕೂಲಲ್ಲಿ ಯಾರಾದ್ರೂ ಗುಡ್ ಮಾರ್ನಿಂಗ್ ಅಂದ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀರಿ. ನಮಸ್ಕಾರ ಅಂದಾಗ ಏನ್ ಮಾಡ್ಬೇಕು ನಾವು? ಶರಣಾರ್ಥಿ ಅಂತ ಹೇಳಿ, ಶರಣಾರ್ಥಿ ಅಂದಾಗ ಶರಣಾರ್ಥಿ ಅಂತ ಹೇಳ್ಬೇಕು. ನಮಸ್ಕಾರ ಅಂದಾಗ ಪ್ರತಿಯಾಗಿ ನಮಸ್ಕಾರ ಅಂತ ಹೇಳ್ಬೇಕು. ಹೆಂಗ್ ಹೇಳ್ಬೇಕು ನಾವು? ಹೆಂಗ್ ಹೇಳ್ಬೇಕು?
ನಮಸ್ಕಾರ ಹೇಳ್ರಿ, ನಾ ಹೇಳ್ದಂಗೆ ಹೇಳ್ತೀರಿ. ನೀವೆಲ್ಲ ಮಕ್ಕಳು ಹೇಳ್ಬೇಕು. ನಾ ಶರಣಾರ್ಥಿ ಅಂತ ನೀವು ಪ್ರತಿಯಾಗಿ ಏನ್ ಹೇಳ್ಬೇಕು? ಶರಣು ಶರಣಾರ್ಥಿ ಅಂತ ಹೇಳ್ಬೇಕು. ಹೇಳ್ತೀರಿ? ಶರಣಾರ್ಥಿ ಶರಣಾರ್ಥಿ ಮುಗಿದು ಹೇಳ್ಬೇಕು. ಎಲ್ಲರೂ ಹೇಳ್ರಿ, ಶರಣಾರ್ಥಿ ಶರಣಾರ್ಥಿ ಶರಣಾರ್ಥಿ. ಶರಣ ಯಾರಾದ್ರೂ ನಾವು ಹಂಗಂದಾಗ ನಮಸ್ಕಾರಕ್ಕೆ ಪ್ರತಿಯಾಗಿ ನಮಸ್ಕಾರ ಮಾಡೋದು ಸಂಸ್ಕಾರ. ಹೌದಲ್ಲ? ನಾವು ಸಂಸ್ಕಾರವಂತರಾಗಬೇಕು. ಪ್ರತಿ ವರ್ಷದ ಪದ್ಧತಿಯಂತೆ ತಾವೆಲ್ಲ ಈ ಒಂದು ಧಾರ್ಮಿಕ ಕಾರ್ಯಕ್ರಮ, ಛಾಯ ಮತ್ತು ಪ್ರವಚನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿದ್ದೀರಿ. ನಿನ್ನೆಯ ದಿನದಿಂದ ಈ ಕಾರ್ಯಕ್ರಮ ಆರಂಭಗೊಂಡಿದೆ. ನಮ್ಮ ಶೇಖರ್ ರೆಡ್ಡಿ ಅವರು ಹೇಳ್ತಾ 27 ವರ್ಷಗಳಿಂದ ನಾನು ಈ ಗ್ರಾಮಕ್ಕೆ ಪರಿಚಯ. ನಾನು ಬರಬೇಕಾದ್ರೆ ಬಹಳ ಇಲ್ಲೇನಿತ್ತು, ಬೇಲಿತ್ತು, ದಾರಿನೇ ಇರಲಿಲ್ಲ, ಬಹಳ ಚಿಕ್ಕದಾಗಿರುವಂತ ದೇವಸ್ಥಾನ ಅಂತ ಹೇಳಿದ್ರು ಅವರು. ನಮ್ಮ ದೇಶದ ಪರಂಪರೆಯಲ್ಲಿ ಯಾವುದಕ್ಕೆ ನಾವು ಮಾನ್ಯತೆ ಕೊಡ್ತೀವಿ ಅಂತ ಕೇಳಿದ್ರೆ, ನಾವು ಗಳಿಸಿರುವಂತ ಮನೆಗೆ ಮಾನ್ಯತೆ ಇಲ್ಲ, ನಾವು ಗಳಿಸಿರುವಂತ ಸಂಪತ್ತಿಗೆ ಮಾನ್ಯತೆ ಇಲ್ಲ. ಹೌದಲ್ಲ? ಎಷ್ಟು ಮನೆಗಳು ಕಟ್ಟಿವಿ, ಮನೆಯೆಲ್ಲ ಮಾರ್ಕೊಂಡು ಹೋಗ್ತೀವಿಲ್ಲ ನಾವೆಲ್ಲ. ಇವತ್ತಿದ್ದ ಮನೆ ನಾಳೆ ಇರಂಗಿಲ್ಲ. ಇವತ್ತು ಈ ಊರೊಳಗೆ ಒಂದು ಮನೆ ಕಟ್ಟಿದೀವಿ ಅಂತ ಕೇಳಿದ್ರೆ ನಾಳೆ ರಾಯಚೂರೊಳಗೆ ಒಂದು ಮನೆ ಕಟ್ಟಿ ಮನೆ ಖಾಲಿ ಮಾಡಿರ್ತೀವಿ. ನಾವು ಮಾಡಿರ್ತೀವಿಲ್ರಿ? ಇವತ್ತು ಇಲ್ಲೊಂದಿಷ್ಟು ಹೊಲ ತೆಗೆದುಕೊಂಡ್ವಿ ಅಂತ ಕೇಳಿದ್ರೆ ಮುಂದೊಂದ್ ದಿನ ಎಲ್ಲೇ ಒಂದಿಷ್ಟು ಹೊಲ ತಗೊಂತೀವಿ, ಈ ಹೊಲವನ್ನ ಖಾಲಿ ಮಾಡುತ್ತೀವಿ. ನಾವು ವ್ಯವಹಾರ ಎಲ್ಲ ಮಾಡಲ್ಲ, ನಾವೆಲ್ಲ ವ್ಯವಹಾರ ಮಾಡ್ತೀವಿ. ಹಾಗಾಗಿ ಬಿಟ್ಟು ಹೋಗುವಂತ ಈ ಪರಂಪರೆಯಲ್ಲಿ ನಾವೆಲ್ಲ ಯಾವುದಕ್ಕೆ ಮಾನ್ಯತೆ ಸಿಗುತ್ತೆ ಅಂತ ಕೇಳಿದ್ರೆ, ನಾವು ಗಳಿಸಿರುವಂತ ಸಂಪತ್ತಿಗೂ ಮಾನ್ಯತೆ ಇಲ್ಲ, ನಾವು ಗಳಿಸಿರುವಂತ ಮನೆ ಮಾರು ಆಸ್ತಿ ಪಾಸ್ತು ಹೊಲ ಮನೆಗಳಿಗೂ ನಮ್ಗೆ ಮಾನ್ಯತೆ ಇಲ್ಲ. ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂತ ಕೇಳಿದ್ರೆ, ಒಬ್ಬ ವಿದೇಶದ ಯಾತ್ರಿಕ, ಹೊರದೇಶದ ಒಬ್ಬ ಯಾತ್ರಿಕ ನಮ್ಮ ದೇಶವನ್ನ ನೋಡ್ಬೇಕಂತ ಬಂದ ಅಂತ. ಹೊರದೇಶದಿಂದ ನಾವೆಲ್ಲ ಹೋಗ್ತೀವಲ್ಲ, ಈ ಊರಿಂದ ಇನ್ನೊಂದು ಊರಿಗೆ ನೋಡಕ್ ಹೋಗ್ತೀವಿ. ಹೌದಲ್ಲ? ಮೊನ್ನೆ ರಾಯಚೂರು ಮೇಳಕ್ ಹೋಗಿದ್ರಿ ನೀವೆಲ್ಲ? ರಾಷ್ಟ್ರೀಯ ಉತ್ಸವ ಆಯ್ತಲ್ಲ, ತಾವೆಲ್ಲ ಹೋಗಿದ್ರಿ? ಹತ್ರ ಐತಿ ನಿಮ್ಗೆ, ಇಲ್ಲಿ ಬಹಳ ಹತ್ರ ಐತಿ. ಹೋಗಿರಿ? ಹೌದಲ್ಲ? ನೋಡಕ್ ಹೋಗಿರ್ತೀರಿ. ನೀವಲ್ಲಿ ನೋಡಿದ ಮೇಲೆ ನಿಮ್ಗೆಲ್ಲ ಬಹಳ ಆನಂದ ಆಗಿರ್ತದ, ಖುಷಿ ಆಗಿರ್ತದ, ಸಂತೋಷ ಆಗಿರ್ತದ. ಅವನ್ನೆಲ್ಲ ನೋಡಿ ಆನಂದಿಸಿರ್ತೀರಿ ನೀವೆಲ್ಲ. ಹಿಂಗ ಒಬ್ಬ ವಿದೇಶದ ಯಾತ್ರಿಕ ಏನು ಮಾಡಿದ ಅಂತ ಕೇಳಿದ್ರೆ, ಇಡೀ ಜಗತ್ತಿನೊಳಗೆ ಎಷ್ಟು ದೇಶಗಳಿದಾವೆ, ಎಲ್ಲ ದೇಶವನ್ನ ಪ್ರವಾಸವನ್ನ ಮಾಡಿದ. ಪ್ರವಾಸ ಮಾಡೋದಂದ್ರೆ ನಮ್ಮಂಗೆಲ್ಲ ಪ್ರವಾಸ. ನಮ್ಮ ಪ್ರವಾಸ ಹೆಂಗಂದ್ರೆ ಅಲ್ಲೇನು ಊಟ ಸಿಗುತ್ತ, ಇಲ್ಲೇನು ಊಟ ಸಿಗುತ್ತ, ಹೌದಲ್ಲ? ಸಾಯಂಕಾಲ ಆದ ತಕ್ಷಣ ಆ ಹೋಟೆಲ್ದಾಗ ಏನು ತಿಂಡಿ ಸಿಗುತ್ತ, ಈ ಹೋಟೆಲ್ದಾಗ ಏನು ತಿಂಡಿ ಸಿಗುತ್ತ, ಹೌದಲ್ರಿ? ಬೆಳಗ್ಗೆ ಏನ್ ತಿನ್ನೋಣ, ಮಧ್ಯಾಹ್ನ ಏನ್ ತಿನ್ನೋನು, ಸಾಯಂಕಾಲ ಏನು ಸಿಗುತ್ತ, ರಾಯಚೂರು ಬಸ್ ಸ್ಟ್ಯಾಂಡಾಗ ಏನು ಸಿಗುತ್ತ, DC ಮನೆ ಮುಂದೆ ಏನು ಸಿಗುತ್ತ ಅಂತ ನಾವು ನೋಡೋರು. ನಾವೆಲ್ಲ ಪ್ರವಾಸಕ್ಕೆ ಹೋದ್ರೆ ಎಲ್ಲಾದ್ರೂ, ಹೌದಲ್ಲ? ಪ್ರವಾಸಕ್ಕೆ ಹೋದಾಗ ಏನ್ ಮಾಡ್ಬೇಕು ನಾವೆಲ್ಲ? ಇತಿಹಾಸನ ತಿಳ್ಕೊಳ್ಬೇಕು ನಾವೆಲ್ಲ. ಹಿಂಗ ವಿದೇಶದ ಯಾತ್ರಿಕ ಜಗತ್ತಿನ ಎಲ್ಲಾ ದೇಶಗಳನ್ನ ಸುತ್ತಾಡಿ 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 ಅಲ್ಲಿರುವಂತಹ ಸಾಂಸ್ಕೃತಿಕ ನೆಲೆಗಳನ್ನ, ಅಲ್ಲಿರುವಂತಹ ಸಾಹಿತ್ಯವನ್ನ, ಅಲ್ಲಿರುವಂತಹ ಧಾರ್ಮಿಕ ಪರಂಪರೆಗಳನ್ನ, ಆರ್ಥಿಕ ನೀತಿಗಳನ್ನೆಲ್ಲವನ್ನ ತಿಳ್ಕೊಂಡು ಮುಗಿದ ಮೇಲೆ ಕೊನೆಯದೊಂದು ದೇಶ ಉಳಿದಿತ್ತು, ಭಾರತ ದೇಶ ಉಳಿದಿತ್ತು. ಕೊನೆಗೆ ಭಾರತ ದೇಶ ಉಳಿದ ಮೇಲೆ ಭಾರತವನ್ನು ನೋಡಬೇಕು ಅಂತ ತಿಳ್ಕೊಂಡು ಭಾರತಕ್ಕೆ ಬಂದ ಅಂತ. ಭಾರತ ದೇಶಕ್ಕೆ ಆಗಮನ ಆಯ್ತು. ಒಂದು ಎಲ್ಲಾ ದೇಶವನ್ನು ನೋಡಿದ ಮೇಲೆ ಕೊನೆ ದೇಶ ಭಾರತಕ್ಕೆ ಬಂದ. ಭಾರತಕ್ಕೆ ಬಂದ ಮೇಲೆ ಭಾರತಕ್ಕೆ ಪ್ರವೇಶ ಆದ ತಕ್ಷಣ ಅವನ ಕಾಲಲ್ಲಿರುವಂತ ಚಪ್ಪಲಿಯನ್ನು ಹೊರಗಡೆ ಬಿಟ್ಟು ಬಂದಿದ್ನಂತ. ಏನ್ ಬಿಟ್ಟು ಬಂದಿದ್ದ? ಚಪ್ಪಲ್ ಹೊರಗಡೆ ಬಿಟ್ಟು ಬಂದಿದ್ದ, ಹೌದಲ್ಲ? ಅವರ ಹಿಂಬಾಲಕರು ಕೇಳಿದ್ರಂತ, ಅವ್ರ ಹಿಂದೆ ಇದ್ದಿರ್ತಕ್ಕಂಥ ವ್ಯಕ್ತಿಗಳೆಲ್ಲ, ಇಡೀ ಎಲ್ಲಾ ಜಗತ್ತಿನ ಎಲ್ಲಾ ದೇಶಗಳನ್ನು ಸುತ್ತಾಡಿ ಬಂದಿರಿ, ಒಂದು ದಿನವೂ ಸಹಿತ ನೀವು ಕಾಲಲ್ಲಿರುವಂತ ಚಪ್ಪಲಿನ ತೆಗೆದಿಲ್ಲ. ನೀವು
ಇಷ್ಟೆಲ್ಲ ದೇಶ ಸುತ್ತಾಡಿದ ಮೇಲೆ ಭಾರತಕ್ಕೆ ಬಂದಾಗ ನೀವು ನಿಮ್ಮಲ್ಲಿರುವಂತ ಕಾಲಲ್ಲಿರುವಂತ ಚಪ್ಪಲಿಯನ್ನ ಯಾಕೆ ಹೊರಗಿಟ್ಟು ಬಂದಿರಿ ಅಂತ ಹಿಂದಿರುವಂತ ವ್ಯಕ್ತಿಗಳು ಕೇಳಿದ್ರಂತ. ಆಗ ಆತ ಹೇಳುವಂತ ಮಾತು ಬಹಳ ಅದ್ಭುತವಾಗಿರುವಂತ ಮಾತು ಹೇಳ್ತಾನ. ಇಡೀ ಜಗತ್ತನ್ನ ಸುತ್ತಾಡಿ ಬಂದೆ ನಾನು, ಕಾಲಲ್ಲಿ ಚಪ್ಪಲಿ ಇದ್ದು, ಆದ್ರೆ ಭಾರತ ದೇಶಕ್ಕೆ ಬಂದಾಗ ನಾನು ನನ್ನ ಕಾಲಲ್ಲಿ ಚಪ್ಪಲಿನ ಹೊರಗಡೆ ಯಾಕೆ ಬಿಟ್ಟು ಬಂದೆ ಅಂತ ಕೇಳಿದ್ರೆ, ಇಡೀ ಜಗತ್ತಿನ ದೇವಸ್ಥಾನದ ಅಂಗಳ ಅಂದ್ರೆ ಇಡೀ ಜಗತ್ತಿನ ದೇಶಗಳು, ದೇವಸ್ಥಾನದ ಗರ್ಭಗುಡಿ ಅಂದ್ರದು ಭಾರತ ದೇಶ ಅನ್ನುವಂತ ಮಾತನ್ನ ಆತ ಹೇಳಿದ್ ನಾನು. ಭಾರತ ಅಂದ್ರೆ ದೇವಸ್ಥಾನದ ತವರೂರು, ಭಾರತ ಅಂದ್ರೆ ದೇವರ ನೆಲೆಯೂರು. ಇದು ಹೌದಲ್ಲ? ನಾವೆಲ್ಲ ಭಗವಂತನನ್ನ ಆರಾಧನೆ ಮಾಡುವಂತ, ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡವರು ನಾವೆಲ್ಲ. ಅದಕ್ಕೆ ಅಷ್ಟು ಮಹತ್ವವಾಗಿರುವಂತ ವ್ಯಕ್ತಿ ನಮ್ಮ ದೇಶದ ಪರಂಪರೆಯನ್ನ, ನಮ್ಮ ದೇಶದ ಸಂಸ್ಕೃತಿಯನ್ನ, ಇಲ್ಲಿರುವಂತ ಸಂಗೀತವನ್ನ, ಇಲ್ಲಿರುವಂತ ಸಂಸ್ಕೃತಿಯನ್ನ ಎಲ್ಲವನ್ನ ತಿಳಿದುಕೊಂಡವನು ಆನಂದ ಪಟ್ಟಿದ್ದ. ಅದಕ್ಕೆ ಅವನು ಭಾರತ ಅಂದ್ರೆ ದೇವರ ನಾಡು ಅಂತ ಅವನು ಕೈ ಮುಗಿದು ಒಳಗಡೆ ಚಪ್ಪಲಿನ ಹೊರಗಿಟ್ಬಿಟ್ಟು ಒಳಗಡೆ ಬಂದ. ಅಂದ್ರೆ ಅಷ್ಟು ಮಹತ್ವವಾಗಿರುವಂತ ದೇಶ ನಮ್ದು. ಸಣ್ಣ ಗುಡಿ ಇರಲಿ, ದೊಡ್ಡ ಗುಡಿ ಇರಲಿ, ಹೌದಲ್ಲ? ಎಲ್ಲಿ ಆರಾಧನೆ ಮಾಡ್ತೀವೋ ಅಲ್ಲಿ ಭಗವಂತನ ಇರ್ತಾನ. ಭಗವಂತನ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಏನ್ ಹೇಳ್ತೀವಿ ನಾವೆಲ್ಲ? ಭಗವಂತ ದೇವರೆಲ್ಲಿ ಅದನ ಹೇಳ್ರಿ? ದೇವರೆಲ್ಲಿ ಅದನ್ನ? ಮ್ಯಾಲೆ ಅದನ್ನ. ವೆರಿ ಗುಡ್, ಚಪ್ಪಳಿ ಬಿಡ್ರಿ. ವೆರಿ ಗುಡ್, ವೆರಿ ಗುಡ್. ಮತ್ತೆಲ್ಲಿ ಅದನ್ನ ದೇವರು? ಮಾತಾಡ್ಬೇಡ್ರಿ ನೀವು. ಮತ್ತೆಲ್ಲಿ ಅದನ್ನ ದೇವರು? ಗುಡಿಯಾಗ ಅದನ್ನ. ವೆರಿ ಗುಡ್, ಚಪ್ಪಾಳಿ ಬಿಡ್ರಿ. ಅವ್ರು ಹೇಳಿ ನೀವು ಹೇಳ್ರಿ, ಪಾಪ ಅವ್ರು ಹೇಳತ್ತಾರ, ಅವರೇ ಹೊಡ್ಕೊಳ್ಳೋಣ ಚಪ್ಪಾಳಿ. ಮತ್ತೆಲ್ಲಿ ಅದನ್ನ? ಮೇಲೆ ಅದರ ದೇವ್ರು. ಮೇಲೆ ಅಂದ್ರೆ ಎಲ್ಲಿ? ವೆರಿ ಗುಡ್, ಆಕಾಶದಲ್ಲಿ. ಮತ್ತೆ ಗುಡಿಯಲ್ಲಿ, ಹೌದಾ? ಮತ್ತೆಲ್ಲಿ ಅದನ್ನ? ಮನಸ್ಸಿನಲ್ಲಿ. ವೆರಿ ಗುಡ್, ಚಪ್ಪಾಳಿ ಬಿಡ್ರಿ. ನೋಡ್ರಿ, ವೆರಿ ಗುಡ್, ವೆರಿ ಗುಡ್. ಮನಸ್ಸಲ್ಲಿದ್ದಾನೆ. ಮತ್ತೆಲ್ಲಿ ಅದನ್ನ? ಮನೆಯಲ್ಲಿ ಇದ್ದಾನೆ. ವೆರಿ ಗುಡ್. ಮತ್ತೆ ಎಲ್ಲದನ್ನ? ಭೂಮಿ ಮೇಲೆ ಇದ್ದಾನೆ, ಹೌದಲ್ಲ? ನೋಡ್ರಿ ಹುಡುಗರು ಎಷ್ಟು ಸ್ಟ್ಯಾಂಡ್ ಇರೋದು ನೋಡ್ರಿ ಅವರು, ಹೌದಲ್ಲ? ಅದಕ್ಕೆ ಭಗವಂತ ಅದು ಕೈಲಾಸದಲ್ಲಿ ಪಾರ್ವತಿ ಮತ್ತು ಪರಮೇಶ್ವರ ಕುಂತಾಗ ಪಾರ್ವತಿ ಪ್ರಶ್ನೆ ಮಾಡಿದ್ಲಂತ. ಸೌಂಡ್ ಕಡಿಮೆ ಸ್ವಲ್ಪ. ಪ್ರಶ್ನೆ ಮಾಡಿದ್ಲಂತ. ಏನಂತ ಪ್ರಶ್ನೆ ಮಾಡಿದ್ಲು? ಭಗವಂತ ಹೇಳಿದ್ರಲ್ಲ, ಇವರೆಲ್ಲ ಏನ್ ಹೇಳಿದ್ರು? ಮನೆಯಲ್ಲಿ ದೇವರಿದ್ದಾನೆ, ಹೌದಾ? ಗುಡಿಯಾಗ ದೇವರದಾನ. ಮತ್ತೆಲ್ಲಿ? ಮೇಲೆ ದೇವರಿದ್ದಾನೆ, ಭೂಮಿಯಲ್ಲಿ ದೇವರಿದ್ದಾನೆ, ಎಲ್ಲ ಕಡೆ ದೇವರದಾನ ಅಂತ ಹೇಳ್ತಾರಲ್ಲ. ಪಾರ್ವತಿ ಕೇಳಿದ್ಲಂತ, ಎಲ್ಲೆಲ್ಲಿ ನಿಮ್ಗೆ ಎಲ್ಲ ಕಡೆ ದೇವರದಾನ ಅಂತ ಹೇಳ್ತಾರ, ಮತ್ತ ಎಲ್ಲಿ ನಿಮ್ದು ನಿಜವಾಗಿರ್ತಕ್ಕಂಥ ವಾಸಸ್ಥಾನ ಎಲ್ಲಿ ಅಂತ ಪ್ರಶ್ನೆ ಮಾಡಿದ್ಲು ಪಾರ್ವತಿ. ದೊಡ್ಡ ದೊಡ್ಡ ಗುಡಿ ಗುಂಡಾರಗಳಲ್ಲಿಯೂ ದೇವರಿಲ್ಲ, ಹೌದಾ? ಏನ್ ದೊಡ್ಡ ದೊಡ್ಡ ಗುಡಿ ಕಟ್ಟಿವಲ್ಲ, ಅಲ್ಲಿ ದೇವರದನಂತೀರ, ಅಲ್ಲಿಯೂ ದೇವರಿಲ್ಲ. ಮತ್ತೆ ನದಿಗಳಲ್ಲಿಯೂ ದೇವರಿದ್ದಾನೆ ಅಂತ ಕೇಳಿದ್ರೆ ಅಲ್ಲಿಯೂ ದೇವರಿಲ್ಲ. ಗುಡಿ ಗುಂಡಾರಗಳಲ್ಲಿಯೂ ದೇವರಿಲ್ಲ, ನದಿಗಳಲ್ಲಿಯೂ ಇಲ್ಲ. ಮತ್ತೆ ದೇವರು ನಿಜವಾಗಿರ್ತಕ್ಕಂಥ ದೇವರ ವಾಸಸ್ಥಾನ ಎಲ್ಲಿ ಅಂತ ಕೇಳಿದ್ರೆ, ಯಾವ ದೇವಸ್ಥಾನದಲ್ಲಿ, ಯಾವ ನದಿಗಳಲ್ಲಿ, ಯಾವ ಗುಡಿಗುಂಡಾರಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ನಂಬಿಕೆಯಿಂದ ನನ್ನನ್ನ ಭಕ್ತಿಯಿಂದ ಭಜಿಸ್ತಾರ, ಅಲ್ಲಿ ನಾನು ದೇವರಿದ್ದೇನೆ ಅನ್ನುವಂಥ ಮಾತನ್ನ ಭಗವಂತ ಹೇಳ್ತಾನೆ. ಅಂದ್ರೆ ಸಣ್ಣದಿರ್ಲಿ ದೊಡ್ಡದಿರ್ಲಿ, ನಾವು ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟುಕೊಂಡಾಗ ಮಾತ್ರ ದೇವರ ವಾಸಸ್ಥಾನ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮನೆ ಮುಂದನೆ ಗುಡಿ ಇರ್ತಾವಿರ್ಲಿ. ಈ ಗುಡಿ ಐತಿ, ಈಗ ಸವಾರಮ್ಮ ದೇವಸ್ಥಾನ ಐತಿ, ನಾವ್ ಎಲ್ಲೇ ಹೋಗ್ತೀವಿ, ಹೋಗಂಗಿಲ್ಲ, ಹೌದಲ್ಲ? ಬೇಡ್ಕೊಳಕ್ಕೆ ಎಲ್ಲೇ ಹೋಗ್ತೀವಿ. ಈ ದೇವ್ರಿಲ್ಲ ಅಂದ್ರೆ ಇನ್ನೊಂದು ದೇವ್ರು ಅದಾವೆಲ್ಲ ನಮಗೆ. ಈ ದೇವ್ರಕ್ಕೆ ನಮ್ಗೆ ಹೊರ ಕೊಡಲಿಲ್ಲ ಅಂದ್ರೆ ಇನ್ನೊಂದು ದೇವ್ರಿಗೆ ಹೋಗ್ತೀವಿ ನಾವು. ಯಾಕೆ? ಭಕ್ತಿ ಶ್ರದ್ಧೆಯಿಂದ ನಾವೆಲ್ಲ ಆ ದೇವರಲ್ಲೇ ಪ್ರಾರ್ಥನೆಯನ್ನು ನಾವು ಮಾಡೋಕ್ಕಾಗೋದಿಲ್ಲ. ನಂಬಿಕೆಯನ್ನಿಟ್ಟುಕೊಂಡು, ಶ್ರದ್ಧೆಯನ್ನಿಟ್ಟುಕೊಂಡು, ಅತ್ಯಂತ ಅಪಾರ ನಂಬಿಕೆ ಇಟ್ಟುಕೊಂಡು ಭಜನೆಯನ್ನು ಮಾಡಿದಾಗ, ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಭಗವಂತನ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಂಬಿಕೆ ಬಹಳ ಮುಖ್ಯ ನಮಗೆಲ್ಲ. ಒಮ್ಮೆ ಒಬ್ಬ ಗಂಡ ಹೆಂಡತಿ ಸಿನಿಮಾ ನೋಡಕ್ ಹೋಗಿದ್ದಾರಂತ. ಹೋಗ್ತಿರೋ ಸಿನಿಮಾ ನೋಡಕ್ ನೀವೆಲ್ಲ ಹೋಗಿರಿ ಸಿನಿಮಾ ನೋಡಕ? ಯಾವ ಸಿನಿಮಾ ನೋಡಿರಿ? ಯಾವ ಸಿನಿಮಾ ನೋಡಿರಿ? ಯಾವುದು? ಏನ್ ತಿಳಿಯೋದು ನನಗೆ. ಯಾವ್ದದು? ಯಾವ ಲ್ಯಾಂಗ್ವೇಜ್? ತೆಲುಗು ಅನ್ನೋದು?
ಹಿಂಗ ನೋಡಿರೋದಿಲ್ಲ ಪಿಕ್ಚರ್? ಎಷ್ಟು ತಾಸು ಇರುತ್ತದು? ಅದ 3 ತಾಸು. ಎಷ್ಟು ತಾಸು ಇರುತ್ತಾ? 2 ತಾಸು ಇರುತ್ತಾನ? ಫ್ರೀ ಇರುತ್ತಾ? ನಾನು ಟಿಕೆಟ್ ತೊಗೊಂಡು ಹೋಗ್ತೀರಿ? ಟಿಕೆಟ್ ತೊಗೊಂಡು ಹೋಗ್ತಾರ ಹೌದಲ್ಲ? ಹಿಂಗ ಗಂಡ ಹೆಂಡತಿ ಇಬ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಪಿಕ್ಚರ್ ನೋಡಮ್ಮ ಅಂತ ತಿಳ್ಕೊಂಡು ಎಲ್ಲಿಗೆ ಹೋದ್ರ? ರಾಯಚೂರಿಗೆ ಹೋದ್ರ. ರಾಯಚೂರಿಗೆ ಹೋಗಿ ಪಿಕ್ಚರ್ ಕೂತ್ಕೊಂಡ್ರಂತ ಹೇಳಿದಲ್ಲ, ಒಂದು 2 ತಾಸು 3 ತಾಸು ಒಂದು ಪಿಕ್ಚರ್ ಸಮಯ ಇರುತ್ತೆ. ಭಾಳ ದಿನಗಳಾಗಿತ್ತು ಗಂಡ ಹೆಂಡತಿ ಯಾರು ಸಹಿತ ಪಿಕ್ಚರ್ಗೆ ಹೋಗಿರ್ಲಿಲ್ಲ, ಇಬ್ರು ಹೋಗಿರ್ಲಿಲ್ಲ. ಹೆಂಡತಿ ಕಿರಿಕಿರಿಗೆ ಗಂಡ ಎಂತವನಿದ್ರು ಕಿರಿಕಿರಿಗೆ ಬಾಗ್ಲೇಬೇಕು ಹೌದಲ್ಲ? ಈ ಹೆಂಡತಿ ಬಂದಿದ್ಲ ಅಂದ್ರೆ ಇಲ್ಲಿ ಯಾರು ನೆಡ್ರಿ ಮನೆಗೆ ಅಂದ್ರೆ ಎದ್ದು ಹೋಗಬೇಕಮ್ಮ ಕುಂತಾವ ಇಲ್ಲಿ, ಇಲ್ಲಾಂದ್ರೆ ಅಲ್ಲಿ ಊಟನ ಬಂದಾಗ ಕಿರಿಕಿರಿ ಮಾಡಿದ್ರೆ ಮುಗಿದೋಯ್ತು ಹೌದಲ್ಲ? ಅದಕ್ಕೆ ಭಾಳ ಕಿರಿಕಿರಿ ಇಟ್ಲಂತ. ಆಯ್ತು ನಡಿ ಅಂತ ಗಂಡ ಕರ್ಕೊಂಡು ಹೋದ. ಬೆಲೆ ಭಾಳ ಜಾಸ್ತಿ ಇತ್ತು ಟಿಕೆಟ್. ಒಂದು 500-600 ರೂಪಾಯಿ ಟಿಕೆಟ್ ಇತ್ತು. ಎಷ್ಟಿರುತ್ತೆ ಟಿಕೆಟ್ ಒಂದು ಸಿನಿಮಾದ್ದು? 200 ಇರುತ್ತಾ? 100 ರೂಪಾಯಿ ಇರುತ್ತಾ? 200 300 ಅಷ್ಟೇ. ಒಂದು 500 ರೂಪಾಯಿ ಬೆಲೆ ಇತ್ತು ಅಂತ ತಿಳ್ಕೊ. ಎಂದೂ 1 ರೂಪಾಯಿ ಖರ್ಚು ಮಾಡಿದವನಲ್ಲ, ಭಾಳ ಬಿಗುವಾಯ್ತು. ಇದೇನಪ್ಪ 3 ತಾಸು ಫಿಲ್ಮ್ ನೋಡಕ್ 500 ಕೊಡ್ಬೇಕಲ್ಲ ನಾನು ಅಂತ. ಕಿರಿಕಿರಿ ನಡಿ ಆ ಕಡೆ ಕರ್ಕೊಂಡು ಹೋಗೋಣ ಅಂತೇಳಿ ಕರ್ಕೊಂಡು ಹೋಗಿ ಇಬ್ರು ಕೂತ್ಕೊಂಡ್ರು. ಬಗಲ ಕೂತ್ಕೊಂಡಿದ್ರು. ಇನ್ನೇನು ಪಿಕ್ಚರ್ ಸಿನಿಮಾ ಶುರುವಾಯ್ತು. ಆಯ್ತು ಒಂದು 1/2 ತಾಸು ಆಗಿತ್ತು. ಹೆಂಡತಿ ಕಿರಿಕಿರಿ ಶುರು ಆಯ್ತು. ಅವ ಅಂದ, ಇಲ್ಲಿ ನೆಮ್ಮದಿಯಿಂದ ಇಲ್ಲೇ ನೋಡಕ್ ಬಂದು ಇಲ್ಲಿ ಕಿರಿಕಿರಿ ಶುರು ಆಯ್ತು ಅಲ್ಲಿಕ್ಕಿದ ಅಂದವ. ಅಂತಿರಲ್ಲ ನೀವು, ನಿಮ್ದು ಏನು ಕಿರಿಕಿರಿ ಅವ ಮರಾಯ? ಹೊಲ್ದಾಗಿದ್ರೆ ಕಿರಿಕಿರಿ, ಮನೆಗೆ ಬಂದ್ರೆ ಕಿರಿಕಿರಿ, ಹೆಂಗ ನಾನು ಹಂಗಿಲ್ಲ ನೀವೆಲ್ಲ ಅಂತಿರ್ತೀರಿ ಹೌದಲ್ಲ? ಅವ ಅಂದ, ಅಲ್ಲೋ ಇಲ್ಲಿ ಕರ್ಕೊಂಡು ಬಂದಿನಿ ಪಿಕ್ಚರ್ ನೋಡಾಕ, ಅಲ್ಲಿ ಕಿರಿಕಿರಿ ಮಾಡಿದೆ, ಮತ್ತೆ ನಿಂದು ಇಲ್ಲಿ ಏನು ಕಿರಿಕಿರಿ, ಸುಮ್ಮನೆ ನೋಡು ಪಿಕ್ಚರ್ ಅಲ್ಲಿ ಅಂತ. ಇಲ್ರಿ ನನಗೆ ಯಾಕೋ ಸ್ವಲ್ಪ ಹೊರಗೆ ಹೋಗಂಗ ಅನಿಸಿತ್ತು. ನನಗೆ 500 ಕೊಟ್ಟು ಟಿಕೆಟ್ ತೊಗೊಂಡು ಬಂದ್ರಿ, ಸುಮ್ಮನೆ ನೋಡೇನಿಲ್ಲ ಅಂತ. ಇಲ್ರಿ ನನಗೆ ಭಾಳ ತಲೆನೋವು ಶುರುವಾಗೈತಿ, ನನಗೆ ಆಗಂಗಿಲ್ಲ ಪಿಕ್ಚರ್ ನೋಡೋದು, ನಡಿ ಹೋಗೋಣ ಹೊರಗೆ ಅಂತ ಕಿರಿಕಿರಿ ಮಾಡಿಲ್ಲ ಹೆಂಡತಿ. ಗಂಡ ಅಂದ, ನೋಡು 500 ಕೊಟ್ಟು ಟಿಕೆಟ್ ತೊಗೊಂಡು ಬಂದೀನಿ, ಈ ತಲೆಯಾರೆ ನಾವಲ್ಲಿ ಒಟ್ಟಾರೆ ಬ್ಯಾನೆ, ಸುಮ್ಮನೆ ನೋಡಿ ನೀನು, ಕಣ್ಣು ಬೇರೆ ಆದ್ರೂ ಬುಡಬಾಡ್ ಸುಮ್ಮನೆ ನೋಡೋದು ಒಂದ್ಸರಿ ಆಗುತ್ತೆ ನಮ್ಗೆ ಹೌದಲ್ಲ? ಅದು ಹೆಂಗನಿರೋವಲ್ಯಾಕ ನಾವು ಒಟ್ಟು ರೊಕ್ಕ ಕೊಟ್ಟಿವಿ ಅಂದ್ರೆ ಅದು ನೋಡೋದ, ಅದನ್ನ ಏನಾರ ಇರೋದಾಕ ಅನಿಸಿರ್ತ ಮನಸ್ಸು ನಮ್ಗೆ ಹೌದಲ್ಲ? ಎಲ್ಲಾರು ನೀವು ಸಾಲ ಕೊಟ್ಟಿರ್ತೀರಿ, ಯಾರಿಗಾರು ಸಾಲ ಕೊಟ್ಟಿರ್ತೀರಿ, 100 ರೂಪಾಯಿ ಸಾಲ ಕೊಟ್ಟಿರಂದ್ರೆ ಅವ್ನ ಮನೆ ತಿರುಗಕ್ಕೆ 500 ರೂಪಾಯಿ ಇರ್ತದೆ ನಿಮ್ಗೆ, ಆಗಿರ್ತಲ್ಲ ಹಿಂಗೆ ಒಂದೊಂದ್ಸರಿ. ಹಂಗ ಅವ ಅಂದಿಲ್ಲ, ನೋಡೋದ ನೀನು ಎಟಾಗ್ತದ ಗಿಲಿಬ್ಯಾನ್ ನನಗೆ ಹೇಳಬೇಡ, ಸುಮ್ಮನೆ ನೋಡಿ ನೀನು. ಹೆಂಡತಿ ಕಿರಿಕಿರಿ ಭಾಳ ಆಯ್ತಂತ, ಭಾಳ ಅಂದ್ರೆ ಭಾಳ ಆಯ್ತು. ಭಾಳ ಆದ್ಮೇಲೆ ಗಂಡ ಅಂದ, ಈ ಕಿರಿಕಿರಿ ಏನು ತಾಳದಾಗಂಗಿಲ್ಲ, ತಲೆಬ್ಯಾನ್ ಅಂತಿದಿಲ್ಲ, ಹೊರಗಡೆ ಹೋಗಿ ಗುಳಿಗೆ ತೊಗೊಂಡು ಬರ್ತೀನಿ, ಸುಮ್ ಕೂಡು. ಆಯ್ತು ತೊಗೊಂಬರ್ರಿ ಅಂತ. ಆಯ್ತು ಹೊರಗೆ ಹೋಗಿ ಬಂದ, ಒಂದು ಗುಳಿಗೆ ಕೊಟ್ಟ, ತಗೋ ಇದನ್ನ, ಸುಮ್ ಪಿಕ್ಚರ್ ನೋಡು. ಆಯ್ತ್ರಿ ಅಂದ. ನುಂಗಬೇಡ, ಮತ್ತೆ ನುಂಗಿ ಇದು ಗುಳಿಗೆ ಏನೈತಲ್ಲ ನುಂಗಂಗಿಲ್ಲ, ಬಾಯಿನೊಳಗೆ ಇಟ್ಕೊಂಡು ಸುಮ್ ನಂಬಲ್ಕೊಂತ ಕುಂದ್ರಬೇಕು, ನುಂಗಬಾರ್ದು ಇದನ್ನ. ಆಯ್ತ್ರಿ ಅಂತ ಹಂಗೆ ನಾಲಿಗೆ ಇಟ್ಕೊಂಡು ಹಂಗೆ ಪಿಕ್ಚರ್ ನೋಡ್ಕೊಂತ ಶುರು ಆಯ್ತು. ಪಿಕ್ಚರ್ 3 ತಾಸು ಆಯ್ತು, ಸಿನಿಮಾ ಮುಗೀತು. ಗಂಡ ಹೆಂಡತಿ ಹೊರಗೆ ಬಂದ್ರು. ಹೆಂಡತಿಗೆ ತಲೆಬ್ಯಾನ್ ಹೋಗಿತ್ತು, ಪಿಕ್ಚರ್ ಹೆಂಗಿತ್ತು ಅಂತ ಕೇಳಿದ. ಯಾರು? ಗಂಡ. ಭಾಳ ಚಲೋ ಇತ್ತು, ಆದ್ರೆ ಸ್ವಲ್ಪ ತಲೆಬ್ಯಾನ್ ಎದ್ದಿತ್ತು ನನಗೆ, ಯಾಕೋ ಏನು ಚಲೋ ಇತ್ತು ಪಿಕ್ಚರು. ಆದ್ರೆ ಒಂದು ಡೌಟ್ ರೀ ನನಗೆ, ಏನು ಅಂತ ಕೇಳಿದ್ರೆ, ಎಂಥ ಗುಳಿಗೆ ಆದ ಟ್ಯಾಬ್ಲೆಟ್ ಆದ್ರೂ ಸಹಿತ ನಾಲಿಯಲ್ಲಿ ಇಟ್ಕೊಂಡ್ರೆ ಕರಿಗೆ ಹೋಗುತ್ತಾ, ಈ ಗುಳಿಗೆ ಯಾಕೆ ಕರಿಗಿಲ್ಲಲ್ರಿ ಅಂತ ಹೆಂಡತಿ ಗಂಡನ ಕೇಳಿದ್ಲಂತ. ಅವಾಗ ಗಂಡ ಅಂದ, ಹುಚ್ಚಿ ಅದು ಗುಳಿಗೆಲ್ಲ, ಅದು ಏನಂದ್ರೆ ನನ್ನ ಗುಂಡಿ ಬಟನ್ ಅರ್ಧತ್ತು, ಬಟನ್ ಕೊಟ್ಟಿನಿ ಬಾಯಾಗಿಟ್ಕೊ ಅಂತಂದಂತವ. ಬಟನ್ ಇತ್ತು ಒಂದು ಅರ್ಧತ್ತು, ಹಂಗೆ ಅಳ್ಯಾಡ್ತಿತ್ತು, ಅದನ್ನ ಕೊಟ್ಟಿದ್ದು ಬಾಯಾಗಿಟ್ಕೊ ಅಂತೇಳಿ. ಹಂಗೆ ಇಟ್ಕೊಂಡು ನುಂಗಿದ್ರೆ ಶಿವಾಯನಮ್ಮ. ಅದಕ್ಕೆ ಅವ ಏನು ಪ್ಲಾನ್ ಮಾಡಿದ್ದ, ಸುಮ್ಮನೆ ಇಟ್ಕೊಂಡು ಅಲಿಗೆ ಮ್ಯಾಗ ಅಂತೇಳಿ ಹಂಗೆ ಇಟ್ಕೊಂಡು ಕುಂತಿದ್ಲ ಹೆಂಡತಿ. ನೋಡ್ರಿ, ಅದು ಟ್ಯಾಬ್ಲೆಟ್ನು ಅಲ್ಲ, ಟ್ಯಾಬ್ಲೆಟ್ ಗುಳಿಗಿನ ತಲೆಬ್ಯಾನ್ ಹೋಗಕ್ಕ ಅದೂ ಅಲ್ಲ. ಆದ್ರೂ ಸಹಿತ ಆ ತಾಯಿ, ಆ ಹೆಂಡತಿ ಗುಳಿಗೆಯನ್ನ ಬಟನ್ ಅನ್ನ ನಾಲಿಗೆ ಮೆಟ್ಕೊಂಡು ಹಂಗೆ ಕೂತಿದ್ಲು, ತಲೆಬ್ಯಾನ್ ಹೋಗಿತ್ತು. ಯಾಕಂತ ಕೇಳಿದ್ರೆ, ಆಕಿಗೆ ವಿಶ್ವಾಸ ಇತ್ತು, ಟ್ಯಾಬ್ಲೆಟ್ ಇದನ್ನ ತೆಗೆದುಕೊಂಡ್ರೆ ನನ್ನ ತಲೆನೋವು ಹೋಗುತ್ತಂತ ವಿಶ್ವಾಸ ಇತ್ತು ಹೌದಲ್ಲ? ಹಾಗೆ ವಿಶ್ವಾಸ ನಾವು ದೇವರ ಮೇಲೆ, ಭಕ್ತಿಯ ಮೇಲೆ, ಗುರುಗಳ ಮೇಲೆ ಯಾವಾಗ ಇಡುತ್ತೀವಿ, ನಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊಳ್ಬೇಕು. ಅದು ದೊಡ್ಡ ದೇವಸ್ಥಾನ ಇರಲಿ, ಸಣ್ಣ ದೇವಸ್ಥಾನ ಇರಲಿ, ದೊಡ್ಡ ದೇವರು ಇರಲಿ, ಸಣ್ಣ ದೇವರು ಇರಲಿ. ಹಾಗಾಗಿ ಮರಗಳಲ್ಲಿ, ಭೂಮಿಗಳಲ್ಲಿ, ಮಣ್ಣಿನಲ್ಲಿ, ಕಲ್ಲಿನಲ್ಲಿ, ನದಿಗಳಲ್ಲಿ, ಎಲ್ಲರಲ್ಲಿಯೂ ಸಹಿತ ದೇವರನ್ನ ಕಂಡಿರ್ತಕ್ಕಂಥ ನಾಡು ದೇಶ ನಮ್ಮ ಭಾರತ ದೇಶ ಹೌದಲ್ಲ? ಈ ನೀವು ಎಲ್ಲ ಯಜಮಾನ್ರಿರ್ತೀರಿ, ಮನೆಯಾಗ ಕೂತಿರ್ತೀರಿ, ಈ ಹುಡುಗರು ಕಿರಿಕಿರಿಗೆ, ತಾಯಿ ಕಿರಿಕಿರಿಗೆ ಏನ್ ಮಾಡ್ತೀರಿ? ಚಾ ಮಾಡಕ್ತೀರಿ, ಏನ್ ಚಾ ಕುಡ್ಕಂತ ಅವ್ರು ಬೈತಾರ,
ಹೊರಗೆ ಹೋಗಿ ಹೋಟ್ಲಾಗ ಚಾ ಕುಡಿತೀರಿ. ಅದಕ್ಕೆ ತೆಲಿಬ್ಯಾನಿಗೆ, ಹೌದಲ್ಲ? ಹಿಂಗೆ ಎದುರು ಬಿದ್ರು ಒಂದು ಮೆಡಿಕಲ್ಲು ಮತ್ತು ಹೋಟ್ಲಿದ್ದು ಅಂತ. ಆ ಮೆಡಿಕಲ್ದವನಿಗೆ ತೆಲಿಬ್ಯಾನಿ ಇಟ್ಕೊಂತ ಗುಳಿಗೆ ಕೊಟ್ಟು 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 ಡಾಕ್ಟರ್ ಅದಾರ ಇಲ್ಲೇ, ಹೌದಲ್ಲ? ಅವ್ರಿಗೆ ತೆಲಿಬ್ಯಾನಿ ಎಲ್ಲರ ಪೇಷಂಟ್ ನೋಡಿ 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 ಏನಾಗುತ್ತೆ ತೆಲಿಬ್ಯಾನಿ ಹೇಳುತ್ತೆ. ಅವ್ರು ಏನು ಮಾಡ್ತಾರೆ ಡಾಕ್ಟ್ರು? ಮುಂದೆ ಹೋಟ್ಲಿತ್ತಂತ ಚಾ ಕುಡಿದು ಬರಂತ ಚಾ ಕುಡಿಯಕ್ಕೆ ಹೋದ್ರಂತ. ಆ ಹೋಟ್ಲದವನಿಗೆ ಅವನಿಗೆ ಚಾ ಕೊಟ್ಟು 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 ಏನಾಯಿತು ವಾಸನೆಗೆ? ಅವ ಎಲ್ಲಿಗೆ ಬಂದ ಅವ? ಡಾಕ್ಟ್ರಲ್ಲಿ ಬಂದ. ಗುಳಿಗೆ ಎಲ್ಲೇ ಐತಿ? ಗುಳಿಗೆ ಎಲ್ಲೇ ಐತ್ರಿ? ಹೋಟೆಲ್ದಾಗ ಐತೋ ಏನು ಡಾಕ್ಟ್ರಲ್ಲಿ ಐತಿ ಗುಳಿಗೆ? ಅವ ಈ ಕಡೆ ಬಂದಾನ, ಇವ್ರು ಆ ಕಡೆ ಹೋಗ್ಯಾರ. ಯಾರೆಲ್ಲಿ ಗುಳಿಗೆ ಐತಿ? ನಮ್ಮಲ್ಲಿ ಐತಿ, ಹೌದಲ್ಲ? ಹಾಗಾಗಿ ಆ ಭಗವಂತನ ಸ್ಮರಣೆ ನಾವು ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ, ಮನಃಶುದ್ಧಿಯಿಂದ, ತನುಶುದ್ಧಿಯಿಂದ ಯಾವಾಗ ಪ್ರಾರ್ಥನೆ ಮಾಡ್ತೀವಿ ಆಗ ಮಾತ್ರ ಏನಪ್ಪಾ ಅಂತ ಕೇಳಿದ್ರೆ ಭಗವಂತನ ಕರುಣೆ ಆಗಲಿಕ್ಕೆ ಸಾಧ್ಯ ಇದೆ, ಆ ತಾಯಿಯ ಕರುಣೆ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯೇ ಬೇಡ, ಇದುರು ಅಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಅಂತ ಹೇಳ್ತಾರೆ. ಭಗವಂತನನ್ನು ಒಲಿಸುವ ಪರಿ ಯಾವುದಂದ್ರೆ ಕಳ್ತನ ಮಾಡಬೇಡದು, ಸುಳ್ತನ ಮಾಡಬಾರ್ದು, ಹೌದಲ್ಲ? ಹೀಗೆ ಅನೇಕ ರೀತಿಗಳಿಂದ ನಾವು ಮುಕ್ತರಾದಾಗ ಮಾತ್ರ ಭಗವಂತನ ಕರುಣೆ ಆಗಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲ ಮನಃಶುದ್ಧಿ ಆಗಬೇಕು. ಮೊದಲು ಮನಃಶುದ್ಧಿ ಮತ್ತು ದೇಹ ಶುದ್ಧಿ ಆಗಬೇಕು. ಅದು ಆಗಂಗಿಲ್ಲ. ನಾವು ಮನಸ್ಸೆಷ್ಟು ಕೊಳೆ ಆಗೈತಿ ಅಂತ ಕೇಳಿದ್ರೆ ಹೊರಗಿನ ಕೊಳೆ ನಿಮ್ಗೆಲ್ಲ ಕಾಣುತ್ತಿಲ್ರಿ? ನಮ್ಮ ಮೈ ಹೊಲಸಾದ್ರೆ ನಮ್ಗೆಲ್ಲ ಕಾಣುತ್ತ. ಈಗ ನಾವು ಹೋಗಿ ನಾವು ಮಖ ತೊಳಿಲ್ಲ ಅಂದ್ರೆ ಮಖ ಒಂಥರಾಗಿರ್ತವೆ. ಒಂದಿನ ಸ್ನಾನ ಮಾಡ್ಲಂದ್ರೆ ಅವು ನಮ್ಮ ಹೇಳೋ ಪ್ರಾಣಿಗಳಿಗಂತ ಕಡಿ ಆಗಿರ್ತೀವಿ ನಾವು. ಪ್ರಾಣಿಗಳು ಭಾಳ ಸ್ವಚ್ಛ ಇರ್ತಾವೆ, ನಾವು ಸ್ವಚ್ಛ ಆಗಂಗಿಲ್ಲ. ಅವು ಸ್ನಾನ ಮಾಡಂಗಿಲ್ಲ, ಅಲ್ಲ ತಿಕ್ಕಂಗಿಲ್ಲ, ಏನು ಮಾಡಂಗಿಲ್ಲ ಅವು. ಆದ್ರೆ ಮನುಷ್ಯ ಒಂದು ದಿನ ಸ್ನಾನ ಮಾಡಲಿಲ್ಲ ಅಂದ್ರೆ ಭಾಳ ಹೊಲಸಾಗಿ ಕಾಣಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಹೇಳಂಗಿಲ್ಲ, ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರವ ಮಾಸಿದಡೆ ಮಡಿವಾಳಗಿಕ್ಕುವುದು, ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ಚೆನ್ನ ಸಂಗಮ ದೇವರ ಅನುಭವ ಮಾಡುವುದು ಅಂತ ಕೇಳ್ತಾರೆ. ಮನಸ್ಸು ಕೊಳೆಯಾಗಿರುತ್ತದೆ. ಹೊರಗೆ ಬಹಿರಂಗದಲ್ಲಿ ಕೊಳೆಯನ್ನು ನಾವು ತೆಗಿಬಹುದು. ಬಟ್ಟೆ ಹೊಲಸಾದ್ರೆ ಅದಕ್ಕೂ ಸಬ್ಬು ಹಚ್ಚಿ ತೊಳಿತೀವಿ, ಹೌದಲ್ಲ? ತಲೆ ಹೊಲಸಾದ್ರೆ ಅದಕ್ಕೂ ಶಾಂಪು ಹಚ್ಚಿ ತೊಳಿತೀವಿ. ಈಗ ಬಹಿರಂಗದಲ್ಲಿ ಕಾಣುವಂತ ಎಲ್ಲ ಕೊಳೆಯನ್ನ ಬಹಿರಂಗದಲ್ಲಿ ಸಿಗುವಂತ ವಸ್ತುಗಳಿಂದ ನಾವು ತೊಳಿತೀವಿ. ಆದ್ರೆ ಪ್ರತಿನಿತ್ಯವೂ ಸಹಿತ ನಮ್ಮ ಮನಸ್ಸು ಕೊಳೆ ಆಗತ್ತಿಲ್ರಿ? ಆಗತ್ತಿಲ್ಲ. ನಮ್ಮ ಮನಸ್ಸು ಯಾವತ್ತಾರು ನೋಡಿವಿ ನಾವು? ಏನ್ರಿ ಹೊಸದಾಗಿ ಹೇಳಕತ್ರಿ ಇದು ಯಾವ್ದು ಮನಸ್ಸು ಇದು ಹೆಂಗ್ ಹೊಲಸಾಗತ್ತೆ ಅಂತೀರಿ ಏನು? ಯಾಕಂದ್ರೆ ಹೊರಗೆ ಕಾಣುತ್ತೆ, ನಮ್ಮ ಒಳಗಿನ ನಾವು ನೋಡ್ಕೊಂಡ್ರೆ ಕಾಣೋದಿಲ್ಲ. ನಾವು ನಂಬುದರ ನೋಡ್ಕೊಂಡ್ರೆ ಕಾಣುತ್ತೆ ನಮ್ಮ ಮನಸ್ಸು. ಅದಕ್ಕೆ ಮನಸ್ಸಿನ ಕೊಳೆಯನ್ನ ತೆಗಿಬೇಕಾಗಿದ್ರೆ ಬಹಿರಂಗದಲ್ಲಿ ಸಿಗುವಂತ ಯಾವುದೇ ವಸ್ತುಗಳಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸೋಪುಗಳಿಂದ ಸಾಧ್ಯ ಇಲ್ಲ, ಶಾಂಪುಗಳಿಂದ ಸಾಧ್ಯ ಇಲ್ಲ, ಇನ್ನೊಂದು ಸಿಗುವಂತ ವಸ್ತುಗಳಿಂದ ಸಾಧ್ಯ ಇಲ್ಲ. ಯಾವುದರಿಂದ ಸಾಧ್ಯ ಅಂತ ಕೇಳಿದ್ರೆ ಮಹಾತ್ಮರ ವಾಣಿಗಳಿಂದ, ಮಹಾತ್ಮರ ನುಡಿಗಳಿಂದ, ಮಹಾತ್ಮರ ದರ್ಶನದಿಂದ, ಮಹಾತ್ಮರ ಸ್ಪರ್ಶದಿಂದ, ಮಹಾತ್ಮರ ನೋಟದಿಂದ, ಯೋಗಿಗಳ, ತ್ಯಾಗಿಗಳ, ಸಂತರ, ಶರಣರ ದರ್ಶನದಿಂದ ಮಾತ್ರ ಏನಪ್ಪಾ ಅಂತ ಕೇಳಿದ್ರೆ ನಮ್ಮ ಮನಸ್ಸಲ್ಲಿರುವಂತ ಕೊಳೆ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದೇಹ ಮತ್ತು ಮನಸ್ಸು ಯಾವಾಗ ಪರಿಶುದ್ಧ ಆಗುತ್ತೆ ಆಗ ಮಾತ್ರ ಭಗವಂತನ ಕರುಣೆ ನಮ್ಮಲ್ಲಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ಮಾತ್ರ ಭಗವಂತ ನಮ್ಮಲ್ಲಿ ನೆಲೆಸ್ತಾನ. ಹೇಳ್ತು ನಾವೆಲ್ಲ ಭಗವಂತ ದೇವರ ನಮ್ಮಲ್ಲೇ ಇದ್ದಾನೆ ಅಂತ ಹೇಳ್ತೀವಿ. ನಮ್ಮಲ್ಲಿ ಇರಬೇಕಂದ್ರೆ ನಾವೇನು ಮಾಡಬೇಕು? ನಾವು ಪರಿಶುದ್ಧವಾಗಿರಬೇಕು. ನಾವು ದೇಹ ಮತ್ತು ಮನಸ್ಸುಗಳಿಂದ, ದುಶ್ಚಟಗಳಿಂದ ದೂರವಿದ್ದು ನಾವು ಪರಿಶುದ್ಧವಾದಾಗ ಭಗವಂತನ ನೆಲೆ ನಮ್ಮಲ್ಲೇ ವಾಸ ಆಗಲಿಕ್ಕೆ ಸಾಧ್ಯ ಇದೆ. ನೋಡ್ರಿ, ಸವಾರಮ್ಮ ದೇವಸ್ಥಾನ ಐತಿ. ಇಷ್ಟು ಭವ್ಯವಾಗಿರುವಂತ ಜಾಗವನ್ನು ಬಹಳ ಶುಚಿತ್ವವಾಗಿ ಮಾಡ್ಕೊಂಡಿರಿ, ಬಹಳ ಅಲಂಕಾರ ಮಾಡಿರಿ, ಹೌದಲ್ಲ? ಯಾವಾಗ ಶುಚಿಯಾಗಿರ್ತದ ಆಗ ಭಗವಂತನ ನೆಲೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇ ಸಹಿತ ನಮ್ಮ ದೇಹವನ್ನು ಶುಚಿಗೊಳಿಸಲಿಲ್ಲ ಅಂದ್ರೆ ಭಗವಂತ ನಮ್ಮಲ್ಲಿ ನೆಲೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೋಡ್ರಿ, ಅವರೆಲ್ಲ ತಾಯಂದ್ರೆ ಬಂದಿದ್ದಾರೆ. ನಮ್ಮ ಅವರೇನು ರಾಮೋಜಿ ಅವರ ರಂಗೋಜಿ ಅವರು ಕುಟುಂಬದವರು ಇಲ್ಲಿ ಬಂದಾರ. ನನಗೆ ಬಹಳ ಖುಷಿ ಆಯ್ತು. ನನಗೆ ಯಾಕಂತ ಕೇಳಿದ್ರೆ, ನಾನು ಬಂದ ತಕ್ಷಣ ಮೊನ್ನೆ ನಮ್ಮ ಶೇಖರ್ ರೆಡ್ಡಿ ಅವ್ರು ಹೇಳಿದ್ರು, ನಮ್ಮ ಮಹೇಶ್ ಅವ್ರು ಹೇಳಿದ್ರಿ, ಹಿಂಗೆ ದಾನ ಕೊಟ್ಟಾರವರು ಗುಡಿಯನ್ನ ಬಹಳ ಶುಚಿತ್ವಗೊಳಿಸ್ಕೊಂಡು ಗುಡಿಯನ್ನ ಕಟ್ಟಿದೀವಿ ಅಂದ್ರೆ. ಯಾಕಂತ ಕೇಳಿದ್ರೆ, ಯಾಕೆ ಈ ಮಾತನ್ನ ನಾನು ಹೇಳ್ಬೇಕಾಗಿದೆ ಅಂದ್ರೆ, ಬಹಳ ಕಡೆ ಹೋಗ್ತೀವಿ ನಾವು, ಬಹಳ ಹಳ್ಳಿಗಳಿಗೆ ಹೋಗ್ತೀನಿ ನಾನು. ಅಲ್ಲೆಲ್ಲ ದೇವಸ್ಥಾನಗಳು ಇರ್ತಾವ. ಹಳೇ ದೇವಸ್ಥಾನಗಳ ಬಗಲಾಗಿ ಮನೆ ಕಟ್ಕೊಂಡಿರ್ತಾರ. ದೇವರಿಗೆ ಹೋಗಕ್ಕೆ ದಾರಿ ಬಿಡಂಗಿಲ್ಲ. ಎಲ್ಲಿಗೆ ಹೋಗಕ್ಕ? ದೇವರಿಗೆ ಹೋಗಕ್ಕೆ ದಾರಿ ಬಿಡಂಗಿಲ್ಲ. ಬಾಗ್ಲಾಕಿರ್ತಾರ, ದಾರಿನೇ ಬಿಡಂಗಿಲ್ಲ. ಏನಾದ್ರೂ ಸಮಾರಂಭ ನಡೆದ್ರೆ ಬಾಗಿಲು ತೆಗಿಯಂಗಿಲ್ಲ.
ಇವತ್ತು ನೀವು ಇಷ್ಟು ಭವ್ಯವಾಗಿರುವಂಥ ಜಾಗವನ್ನು ಇವತ್ತು ದಾನದ ಮುಖಾಂತರವಾಗಿ ನೀವು ಆ ದೇವಿಗೆ ಕೊಟ್ಟಿರಂತ ಕೇಳಿದ್ರೆ ದೇವಿಯ ಆಶೀರ್ವಾದ ಸದಾವಕಾಲ ನಿಮ್ಮ ಮೇಲೆ ಇರುತ್ತೆ ಅನ್ನುವಂಥದ್ದು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ಕೇಳಿದೆ, ನೆಲದಿ ಬಿತ್ತಿದ ಬೀಜ ಒಡೆದ 1000 ಫಲವ, ಜಿಪುಣತೆ ಪರಿತೊರೆದು ನೀದಾತನಾಗು, ಚಿರವಲ್ಲ ನಿನ್ನ ಸಿರಿ ಕೈಬಿಟ್ಟು ಹೋಗುವುದು, ನಿಧಾನ ಮಾಡುತ್ತಿರು ಮುದ್ದುರಾಮ ಅಂತ ಹೇಳ್ತಾರೆ ಒಂದು ಕಡೆ. ಅಂದ್ರೆ ಒಂದು ಕಾಳನ್ನ ನಾವು ಬಿತ್ತಿದೀವಿ ಅಂದ್ರೆ 1000 ಕಾಳುಗಳಾಗಿ ಮಾರ್ಪಡ್ತವೆ. ಹಾಗೆ ನಾವು ದಾನವನ್ನ ಮಾಡ್ತಾ 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 ನಾವು ಹೋದಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿರುವಂತ ಸಂಪತ್ತು ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ, ಭಗವಂತನ ಕರುಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನೀವೆಲ್ಲ ಹಳೆ ಮಂದಿ ಇದಿರಿ, ನೀವೆಲ್ಲ ಯಜಮಾನ್ರು ಇದಿರಿ. ಈ ಹಳ್ಳ ಐತರ ನೀವು ಊರಲ್ಲಿ ಇಲ್ಲಿ ಎಲ್ಲಾದ್ರು ಹಳ್ಳ ಐತಿ. ಮೊದಲು ನೀರ್ ಎಲ್ಲಿ ತುಂಬ್ತಿದ್ರಿ? ನೀವೆಲ್ಲ ಹಳದಾಗ ತುಂಬ್ತಿದ್ರು, ಹೌದಲ್ಲ? ಹಳದಾಗ ಚಲಿಮೆ ಅಂತ ಇರ್ತಿದ್ದು. ಏನಂತೀರಿ ನೀವು? ಚಲಿಮೆ ಅಂತೀರಿ, ಹೌದಲ್ಲ? ಅದಕ್ಕೆ ವರ್ತಿ ಅಂತೀರಿ, ಚಲಿಮೆ ಅಂತೀರಿ. ನೀವೆಲ್ಲ ಹೋಗಿ ತುಂಬ್ತಿದ್ರಿ. ಈ ನೀವು ಹೋಗಿ ತುಂಬಬೇಕಾದ್ರೆ ಹೋದ ತಕ್ಷಣ ನೀರು ತುಂಬ್ತಿದ್ರಿ. ನೀವು ಏನ್ ಮಾಡ್ತಿದ್ರಿ? ಫಸ್ಟಿಗೆ ಹೋದವರು ನೀವು ತುಂಬಿಲ್ಲ, ಸುಮ್ಮನೆ ತಮ್ಮ ನೀರು ತುಂಬಿ, ನೀರು ನಲ್ಯಾಗ ಬರ್ತಾವ, ಚಾಲು ಮಾಡ್ತಾ ಗಟ ಗಟ ಬಿಟ್ಟು ಹೋಗ್ಬಿಡುತ್ತೆ. ನೀರು ನೋಡಿ ಚಲಿಮೆ, ಚಲಿಮೆ ಗೊತ್ತಿಲ್ಲ, ಹೌದಲ್ರಿ ಯಜಮಾನ್ರು? ಚಲಿಮೆ ಎಲ್ಲಿ ನೋಡ್ರಿ ಅವರು ಡೈರೆಕ್ಟ್ ಟ್ಯಾಂಕಿಗೆ ನೀರು ಬರ್ತಾವ ನಿಮಗೆ. ಅವಾಗ ನೀವು ಚಲಿಮಿಗೆ ನೀವು ಹಳದಳಗ ಹೋದ್ರಿ ಅಂತ ಕೇಳಿದ್ರೆ ಹೋದ ತಕ್ಷಣ ಏನ್ ಮಾಡ್ತೀರಿ? ನೀವು ಹೋದ ತಕ್ಷಣ ಏನ್ ಮಾಡ್ತೀರಿ? ನೀರ್ ನಿಂತಿರ್ತಾವ, ಹೌದಲ್ಲ? ಏನ್ ಮಾಡ್ತೀರಿ? ನೀರ್ ತುಂಬ್ಕೋತೀರನ? ಏನ್ ತೊಳಿತೀರಿ? ಕೊಡ, ಹೌದಲ್ಲ? ಒಂದು ಕೊಡ ಇರುತ್ತ, ಕೊಡದ ಮೇಲೆ ಒಂದು ಬಟ್ಟೆ ಇರುತ್ತ, ಅಲ್ಲಿರುವಂತ ನೀರನ್ನು ಒಂದು ಬಟ್ಟಲ್ ಹಿಂಗ್ ಹೊರಗೆ ಹೋಗಿರ್ತೀನಿ. ನಾನು ತಂದಿನಿ ಚಲಿಮೆಗೆ ನೀರು, ಅದಕ್ಕೆ ಹೇಳಕತ್ತೀನಿ. ಚಲಿಮೆಗೆ ನಾವು ನೀರು ತಂದೀವಿ. ಈಗೆಲ್ಲ ನೀರು ಅನುಕೂಲ ಆಗೈತಿ. ಏನ್ ಮಾಡ್ತೀರಿ? ಹೋದ ತಕ್ಷಣ ಆ ಚಲಿಮೆಲಿರುವಂತ ನೀರನ್ನು ಫಸ್ಟ್ ಬಟ್ಲ ಏನ್ ಮಾಡ್ತೀರಿ? ಹಿಂಗ್ ಹೊರಗೆ ತೆಗಿತೀರಿ, ತೆಗೆದೋಗಿತ್ತು ಸುಕೊಂಡಿರ್ತದ ನೀರು ತೆಗೆದೋಗಿರ್ತೀರಿ. ಸ್ವಲ್ಪ ಹೊತ್ತು ಆದ್ಮೇಲೆ ಮತ್ತೆ ಅಲ್ಲೇ ನೀರು ಬಂದು ನಿಂದಿರುತ್ತೆ, ಹೌದಾ? ನಿಂತ ತಕ್ಷಣ ಏನ್ ಮಾಡ್ತಾರೆ? ಆ ನೀರೆಲ್ಲ ಕೊಡಗಳಲ್ಲಿ ತುಂಬ್ಕೊತಿರ್ತೀರಿ. ಮತ್ತೆ ಇನ್ನೊಬ್ರು ಬರ್ತಾರ, ಮತ್ತೆ ಆ ನೀರನ್ನು ಸ್ವಲ್ಪ ತೆಗೆದೋಗಿದ್ದಾರೆ. ಇದನ್ನ ಯಾಕೆ ಉದಾಹರಣೆ ಹೇಳಕತ್ತೀನಿ ಅಂತ ಕೇಳಿದ್ರೆ, ನಮ್ಮಲ್ಲಿರುವಂತ ಸಂಪತ್ತು ಹಂಗೆ ನಿಂತರೆ ಕೊಳೆ ಆಗುತ್ತ. ತಿಳ್ಕೊರಿ ನೀವು. ನಾವು ಅನ್ಕೊಂಡ್ರಿವಿ ನಾನು ಬಹಳ ಸಂಪತ್ತು ಗಳಿಸೀನಿ, ಮನೆ ಮೇಲೆ ಮನೆ ಕಟ್ಟಿನಿ, ಹೊಲದ ಮ್ಯಾಗ ಹೊಲ ತಗೊಂಡಿನಿ, ಅಲ್ಲಿ ಆಸ್ತಿ ಮಾಡೀನಿ, ಇಲ್ಲಿ ಆಸ್ತಿ ಮಾಡೀನಿ. ದಾನ ಧರ್ಮ ದೇವರು ದಿಂಡ್ರು ಯಾವುದು ನಮ್ಮಲ್ಲಿ ಇರಂಗಿಲ್ಲ. ಇರ್ತದೇನ್ರಿ? ಯಾರಾದ್ರೂ ಮನೆ ಮುಂದೆ ಪಟ್ಟಿಗೆ ಹೋದ್ರೆ ಬಾಗಲಾಕೊಂಡವ್ರು ಬಹಳ ಜನ ಅದಾರಿಲ್ರಿ? ಮನೆ ಮುಂದೆ ಗುಡಿ ಗುಂಡಾರಕ್ಕೆ ಪಟ್ಟಿಗೆ ಹೋದ್ರಿ ಅಂತ ತಿಳ್ಕೊಂಡು ಕೇಳಿದ್ರಿ ಅಂದ್ರೆ ಬಾಗಲಾಕೊಂಡು ನಮ್ಮ ಅಪ್ಪ ಇಲ್ಲ, ನಮ್ಮ ಅಮ್ಮ ಇಲ್ಲ, ನಮ್ಮ ತಾತ ಅಲ್ಲಿ ಹೋಗ್ಯಾನ, ನಮ್ಮ ಅವ್ವ ಇಲ್ಲಿ ಹೋಗ್ಯಾಳ, ನಾಳೆಗೆ ಬರ್ರಿ, ನಾಡಿದ ಬರ್ರಿ, ಹಿಂಗೆಲ್ಲ ಹೇಳಂಗಿಲ್ಲ ಅವೆಲ್ಲ. ಮತ್ತೆ ನಿಮ್ ಸಂಪತ್ತು ಕೊಳೆತಿರುವಂತ ಸಂಪತ್ತು ಅದು ಹೆಂಗ ಚಲಿಮೆ ಒಳಗ ನೀರು ಬಿಟ್ರಿ ಅಂತ ಕೇಳಿದ್ರೆ ಹೊಲಸಾಗಿರುತ್ತಲ್ಲ, ಆ ಹೊಲಸನ್ನ ನೀವು ಹಿಂಗೆ ಹೊರಗಡೆ ಸಂಪತ್ತನ್ನ ಒಂದಿಟ್ಟು ದಾನ ಧರ್ಮಕ್ಕೆ ನೀವು ಮಾಡಿದ್ರಿ ಅಂತ ಕೇಳಿದ್ರೆ ಏನಾಗುತ್ತಾ? ಹೊಸ ಸಂಪತ್ತು ಬಂದು ನೆಲೆಯಾಗುತ್ತ. ಹೊಸ ಸಂಪತ್ತು ಉಪಯೋಗಕ್ಕೆ ಬರ್ತಾ ಕುಡಿಯಾಕ. ನೀರು ಹೆಂಗ ನಾವು ಉಪಯೋಗಿಸ್ತೀವಿ, ಬಂದಿರುವಂತ ಸಂಪತ್ತು ನಮ್ಮ ಭೋಗಕ್ಕೆ ನಮಗೆ ಬರ್ತದೆ ಹೊರತಾಗಿ ಹಾಗೆಯೇ ನಾವು ಗಳಿಸಿರ್ತೀವಿ ಅಂತ ಕೇಳಿದ್ರೆ ಅದು ವ್ಯರ್ಥವಾಗಿ ಹೋಗುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾರ ಮನೆಯ ತನ್ನ ಮನೆ ಎಂಬಂತೆ ಗುಬ್ಬಿ ಎರರ ಮನೆಯ ತನ್ನ ಮನೆ ಎಂಬಂತೆ ಈ ದರೆ ದನ ವನಿತೆಯರು ಎನ್ನವರು ತನ್ನವರು ಎಂದು ಓರಿ ಓರಿ ಸಾಯುತ್ತಿದೆ ಜೀವ, ಸರ್ವಕರ್ತೃ ಕೂಡಲ ಚೆನ್ನ ಸಂಗೈನಂದರೇರೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಮನೆ ಒಳಗೆ ಕಟ್ಟಿರುವಂತ ಗುಬ್ಬಿಯ ಗೂಡು, ಹಳೆ ಮನೆ ಒಳಗೆ ಗುಬ್ಬಿ ಗೂಡು ಕಟ್ಟಿರ್ತದ. ಆ ಗೂಡಿಗೆ ಏನಾಗತ್ತ ಅಂತ ಕೇಳಿದ್ರೆ ಇದು ನಂದೇ ಮನೆ ಅಂತ ಭಾವಿಸ್ಕೊಳ್ಳಲ್ಲ. ಇದು ನನ್ನ ಮನೆ, ಈ ಭವ್ಯವಾಗಿರುವಂತ ಬಂಗಲೆ ನಂದು, ಇದ್ರೊಳಗೆ ನಾನು ಮನೆಯನ್ನ ಕಟ್ಟೀನಿ, ನನ್ನನ್ನು ಯಾರು ಏನು ಮಾಡ್ತಾರೆ ತಿಳ್ಕೊಂಡು ಗುಬ್ಬಿ ಆನಂದವಾಗಿ ಬದುಕನ್ನ ಕಟ್ಟಿಕೊಂಡಿರ್ತದ. ಗುಬ್ಬಿ ಯಾರ ಮನೆಯ ತನ್ನ ಮನೆ ಎಂಬಂತೆ, ಹೌದಲ್ಲ? ಗುಬ್ಬಿ ಯಾರೋ ಮನೆ ಬಂದು ಗೂಡು ಕಟ್ಟಿರ್ತದ, ಅದು ನಂದು ಮನೆ ಅಂತಿರ್ತದ. ನೀವೇನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಮೊನ್ನೆ ಹಬ್ಬ ಜಾತ್ರೆ ಬಂತು, ಯಾವ ಜಾತ್ರೆ ಇದ್ರಿ? ಮೊನ್ನೆ ಮಾಡಿದ್ರಲ್ಲ, ದ್ಯಾಮವನ್ ಜಾತ್ರೆ ಮಾಡಿದ್ರಿ. ಮನೆ ಏನ್ ಮಾಡ್ತೀರಿ? ಮನೆ ಶುದ್ಧಿಗೊಳಿಸ್ತಿರೋದಲ್ಲ ಇವೆಲ್ಲ. ಆ ಗುಬ್ಬಿ ಗೂಡು ಕಟ್ಟರೆ ಸುಮ್ಮಿರ್ತೀರಿ ನೀವು, ಹಂಗೆ ಅದನ್ನ ಕಿತ್ತು ಹೋಗೋದು ಹೊರಗೆ ಹೋಗೋದು ಬಿಡ್ತೀರಿ, ಹೋಗಿತೀರಿಲ್ಲ? ಮನೆ ಸ್ವಚ್ಛ ಮಾಡಕತ್ತೀವಿ ನಡಿ ಅಂತೇಳಿ ಗುಬ್ಬಿ ಗೂಡು ಕಟ್ಟಿದ್ದನ ಹೊರಗೆಲ್ಲ ಹೋಗುದು. ಗುಬ್ಬಿ ಯಾರ ಮನೆಯ ತನ್ನ ಮನೆ ಎಂಬಂತೆ ಈ ಧರೆ ವನಿತೆಯರು ಎನ್ನವರು ತನ್ನವರು ಎಂದು ಸಾಯ್ತಿದೆ ಜೀವ ಅಂತ. ಎಲ್ಲ ನಂದೇ ಅಂತ ನಾವು ಬಸ್ಕೊಂಡಿವಿ. ಈ ಭಗವಂತ ಕೊಟ್ಟಿರುವಂತ ಭೂಮಂಡಲ ಅನ್ನುವಂಥದ್ದೊಂದು ಭೂಮಿ, ಅವನ ಮನೆ ಇದು, ನಾವೆಲ್ಲ ಅವನ ಮನೆ ಇದು ಇಲ್ಲ, ಭಗವಂತನ ಭೂಮಿ ಮನೆಯ ಒಂದು. ನಾವು ಇಲ್ಲಿ ಒಂದು ಗೂಡನ್ನ ಕಟ್ಟಿಕೊಂಡಿವಿ. ಗೂಡು ಕಟ್ಟಿರುವಂತ ಗೂಡಲ್ಲಿ ನಂದು ಅಂತ ಭಾವಿಸ್ಕೊಂಡಿವಿ ಅಂತ ಕೇಳಿದ್ರೆ ನಮ್ಮ ಜೀವನಕ್ಕೆ ಮುಕ್ತಿ ಇಲ್ಲ, ಅರ್ಥ ಇಲ್ಲ. ಅದಕ್ಕ ನಂದು ಯಾವುದೂ ಇಲ್ಲ, ಎಲ್ಲದೂ ಭಗವಂತನೇ ಅನ್ನುವಂತ ಕರುಣೆ ಅವರಿಗೆ ಆಗಿದೆ ಅನ್ನುವಂತ ಮಾತನ್ನ ನಾ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ.
ಯಾಕೆ ಇಷ್ಟು ಭವ್ಯವಾಗಿ ರೋಡ್ಗಿರುವಂಥ ಜಾಗ, ಹೌದಲ್ರಿ? ರೋಡ್ಗಿರುವಂಥ ಜಾಗ ಯಾಕಂದ್ರೆ ನೀವೆಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡ್ತೀರಿ. ಆ ದೇವಿಯ ಆಶೀರ್ವಾದ ನಮಗಷ್ಟೇ ಅಲ್ಲ, ನಿಮ್ಮೆಲ್ಲರಿಗೂ ಸಿಗಬೇಕು ಅನ್ನುವಂಥ ಇಚ್ಛೆಯನ್ನು ಇಟ್ಟುಕೊಂಡವರು ಇವತ್ತೇನು ಜಾಗವನ್ನು ಕೊಟ್ಟಿದ್ದಾರಲ್ಲ, ಆ ಮಾತಾ ಸವರಮ್ಮ ದೇವಿಯ ಆಶೀರ್ವಾದ ಸದಾವಕಲು ನಿಮ್ಮ ಮೇಲೆ ಇರ್ತದೆ. ಹಾಗೆ ಈ ಕುಟುಂಬದವರಲ್ಲಿ, ಹಾಗೆ ಬಂದಿರುವಂಥ ಎಲ್ಲ ಮಕ್ಕಳಲ್ಲಿ, ತಾಯಂದಿರಲ್ಲಿ, ಶರಣರಲ್ಲಿ ನಿಮ್ಮೆಲ್ಲರ ಮೇಲೆ ಇರುತ್ತೆ. ದೇವಸ್ಥಾನವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೀವೆಲ್ಲ ನೆರವೇರಿಸ್ಕೊಂಡು ಹೋಗಬೇಕು. ದೇವಸ್ಥಾನಗಳು ಭಾಳ ಕಡೆ ಆಗ್ತಾವೆ ಇವಾಗ, ಹೌದಲ್ರಿ? ಭಾಳ ಕಡೆ ದೇವಸ್ಥಾನಗಳು ಆಗ್ತಾವ. ನೀವೆಲ್ಲ ಒಗ್ಗೂಡಿಕೊಂಡು ಇವನಾರವ 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 ಎನ್ನದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ತಿಳ್ಕೊಂಡು ನೀವೆಲ್ಲ ಏನು ಮಾಡಬೇಕು, ಒಗ್ಗೂಡಿಕೊಂಡು ಈ ದೇವಸ್ಥಾನ ಅಭಿವೃದ್ಧಿಯಲ್ಲಿ ಮಾಡಿಕೊಂಡಾಗ ಮಾತ್ರ ನಾವೆಲ್ಲ ಒಂದಾಗಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಹೇಳಿ ಮತ್ತೆ ತಮ್ಮೆಲ್ಲರಿಗೆ ಅಭಿನಂದಿಸಿ ನಮ್ಮ ಎರಡು ಮಾತುಗಳು ವಿರಾಮಿಸುತ್ತೇವೆ. ಅದೇ ರೀತಿಯಾಗಿ ಇಲ್ಲಿಯವರೆಗೆ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತಾ ಸವರಮ್ಮ ದೇವಿಯ 2ನೇ ದಿನದ ಅದ್ಭುತವಾಗಿರ್ತಕ್ಕಂಥ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಶ್ರೀ ಗುರು ಸಪ್ತಲಿಂಗ ಮಹಾಸ್ವಾಮಿಗಳು, ಶ್ರೀ ಗುರು ಅಡಿಗೇಶ್ವರ ಶಿವಯೋಗಿ ಮಠ ಕಲ್ಲೂರು ಪೂಜ್ಯರಿಗೆ ತಮ್ಮೆಲ್ಲರ ಪರವಾಗಿ, ಸೇವಾ ಸಮಿತಿ ಪರವಾಗಿ ಜೋರಾದ ಚಪ್ಪಳೆ ತಟ್ಟುವ ಮುಖಾಂತರ ಅವರಿಗೆ ನಾವು ಧನ್ಯವಾದ ಸಲ್ಲಿಸೋಣ. ಅದೇ ರೀತಿಯಾಗಿ ಈ ಒಂದು ದೇವಸ್ಥಾನಕ್ಕೆ ಭೂದಾನವನ್ನು ಮಾಡಿರ್ತಕ್ಕಂತಹ ಶ್ರೀ ಎಸ್ ರಂಗಾಜಿ ತಂದೆ SV ಪ್ರಸಾದ್ ಹಾಗೂ ಕುಟುಂಬದವರು, ಅವರಿಗೂ ಕೂಡ ಜೋರಾಗಿ ನಾವು ಚಪ್ಪಲಿ ತಟ್ಟೋಣ. ಈಗ ಈ ಒಂದು ದೇವಸ್ಥಾನಕ್ಕೆ ಭೂದಾನವನ್ನು ಕೊಟ್ಟಿರ್ತಕ್ಕಂತಹ ಶ್ರೀ ರಂಗಾಜಿ ಕುಟುಂಬದವರು ವೇದಿಕೆಯಲ್ಲಿ ಬಂದು ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸಂತೆಯವರು ವ್ಯವಸ್ಥೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಈ ಒಂದು ದೇವಸ್ಥಾನ ಚಿಕ್ಕದಾರ ಪರವಾಗಿಲ್ಲ, ದೇವಸ್ಥಾನದ ಆವರಣ ಬಹುದೊಡ್ಡದಾಗಿದೆ. ಇಂಥ ಒಂದು ಆವರಣವನ್ನು ಯಾವುದೇ ರೀತಿಯ ತನ್ನ ಕನಕಾದಿಗಳಿಗೆ ಆಸೆಯನ್ನು ಪಡೆದೆ ಉಚಿತವಾಗಿ ಸವರಮ್ಮ ದೇವಿಯ ದೇವಸ್ಥಾನಕ್ಕೆ ಉಚಿತವಾಗಿ ಈ ಒಂದು ಭೂಮಿಯನ್ನು ದಾನವನ್ನು ಮಾಡಿರ್ತಕ್ಕಂತಹ ಶ್ರೀ ರಂಗಾಜಿ ಕುಟುಂಬದ ವೇದಿಕೆ ಮೇಲೆ ಬಂದು ಗುರುಪೂಜ್ಯರಿಂದ ಸನ್ಮಾನವನ್ನು ಸ್ವೀಕರಿಸಬೇಕು. ನಾವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಇಂಥ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ಬಹುದೊಡ್ಡದಾಗಿರ್ತಕ್ಕಂಥ ಭೂಮಿಯನ್ನು ದಾನ ಮಾಡಿ ಮಾತೆ ಶ್ರೀ ಸವರಮ್ಮ ದೇವಿಯ ಕೃಪೆಗೆ ಹಾಗೂ ಗುರುಪೂಜ್ಯರ ಕೃಪೆಗೆ ಪಾತ್ರರಾಗಿರ್ತಕ್ಕಂತಹ ಎಸ್ ರಂಗಾಜಿ ಕುಟುಂಬದವರಿಗೆ